ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೋನಮ್ಮ, ತಂದೆ ದೇವಪ್ಪ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರಕಾರಿ ಪ್ರೌಢಶಾಲೆ ಅಂದರಕ್ಕಿ. ನಾನು ಇಂದು ಭ್ರಷ್ಟಾಚಾರದ ಪರಿಣಾಮಗಳು ಮತ್ತು ತಡೆಗಟ್ಟುವ ಕ್ರಮಗಳ ಬಗ್ಗೆ ಒಂದೆರಡು ಮಾತುಗಳನ್ನಾಡಲು ಬಯಸುತ್ತೇನೆ. ಭ್ರಷ್ಟಾಚಾರ ಎನ್ನುವುದು ಸಮಾಜದಲ್ಲಿನ ಅತ್ಯಂತ ಹಳೆಯ ಮತ್ತು ಗಂಭೀರ ಸಮಸ್ಯೆಯಾಗಿದೆ. ಇದು ಆರ್ಥಿಕ, ಸಾಮಾಜಿಕ, ರಾಜಕೀಯ ವ್ಯವಸ್ಥೆಗಳಲ್ಲದೆ ಮಾನವನ ಮಾನವೀಯ ಮೌಲ್ಯಗಳನ್ನು ಹಾಳು ಮಾಡುವಂತಹ ಪಿಡುಗಾಗಿದೆ. ಇದು ಭಾರತ ದೇಶ ಅಲ್ಲದೆ ಇನ್ನು ಬಹುತೇಕ ರಾಷ್ಟ್ರಗಳಲ್ಲಿ ತನ್ನ ಬೇರು ಬಿಟ್ಟಿದೆ. ಇನ್ನು ಭ್ರಷ್ಟಾಚಾರ ಎಂದರೆ ಒಬ್ಬ ವ್ಯಕ್ತಿಯು ತನ್ನ ಸಾರ್ವಜನಿಕ ಅಧಿಕಾರವನ್ನು ತನ್ನ ಸ್ವಾರ್ಥಕ್ಕಾಗಿ ದುರುಪಯೋಗ ಪಡಿಸಿಕೊಳ್ಳುವುದನ್ನೇ ಭ್ರಷ್ಟಾಚಾರ ಎನ್ನುವರು. ಭ್ರಷ್ಟಾಚಾರವು ಸಾಮಾನ್ಯವಾಗಿ ಲಂಚ, ವಂಚನೆ, ಮೋಸ, ಹಗರಣ ಹೂಡಿಕೆಗಳ ದುರ್ಬಳಕೆ ಇತ್ಯಾದಿಯಾಗಿ ಕಂಡುಬರುತ್ತದೆ. ಭ್ರಷ್ಟಾಚಾರದ ದುಷ್ಪರಿಣಾಮಗಳು: ಆರ್ಥಿಕ ಹಾನಿ. ಭ್ರಷ್ಟಾಚಾರದಿಂದ ದೇಶದ ಆರ್ಥಿಕ ಸಂಪತ್ತಿಗೆ ಭಾರಿ ನಷ್ಟವಾಗುತ್ತದೆ. ಇನ್ನು ಸಮಾಜದಲ್ಲಿನ ಸಮಾನತೆ, ನ್ಯಾಯತೆ ಹದಗೆಡುತ್ತದೆ. ಇದರಿಂದ ಬಡವರು ಇನ್ನಷ್ಟು ಹಿಂದುಳಿಯುತ್ತಾರೆ. ಇದರಿಂದ ಅನೈತಿಕ ಹಾನಿಯಾಗಬಹುದು. ಇನ್ನು ಭ್ರಷ್ಟಾಚಾರವನ್ನು ಹೇಗೆ ತಡೆಗಟ್ಟುವುದು ಎಂದರೆ, ಭ್ರಷ್ಟಾಚಾರ ತಡೆಗಟ್ಟುವುದು ಕಠಿಣ ಕಾನೂನುಗಳನ್ನು ಮಾಡಬೇಕು. ಭ್ರಷ್ಟಾಚಾರವು ಕಂಡು ಬಂದಲ್ಲಿ ಕಠಿಣ ಕಾನೂನಿಗೆ ಒಳಪಡಿಸಬೇಕು. ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕೆಂದರೆ ದೃಢ ಸಂಕಲ್ಪವನ್ನು ಕೈಗೊಳ್ಳಬೇಕು. ಹೌದು, ನಮ್ಮ ಕಾಯ, ವಾಚ, ಮನಸ್ಸುಗಳನ್ನು ಶ್ರಮಿಸುತ್ತೇನೆಂದು ದೃಢ ಸಂಕಲ್ಪ ಮಾಡಬೇಕು. ಇದು ಭ್ರಷ್ಟಾಚಾರ ಎನ್ನುವುದು ಪ್ರಾಕೃತಿಕ ವಿಕೋಪವೂ ಅಲ್ಲ, ಅತಿಮಾಸಿಕ ಶಕ್ತಿಯ ವಿಕೋಪವೂ ಅಲ್ಲ, ಇದು ಹೊರಗಿನವರ ದಾಳಿಯಂತೂ ಅಲ್ಲವೇ ಅಲ್ಲ. ಇದು ನಿಮ್ಮೆಲ್ಲರ ನಡುವೆ ನಡೆಯುತ್ತಿರುವ ನೇರ ಸಂಪರ್ಕ. ಇದಕ್ಕೆ ನೇರವಾಗಿ ನಾವೇ ಕಾರಣರು. ಆದ್ದರಿಂದ ಭ್ರಷ್ಟಾಚಾರ ನಿರ್ಮೂಲನೆ ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಭ್ರಷ್ಟಾಚಾರವನ್ನು ಹೇಗೆ ತಡೆಗಟ್ಟುವುದೆಂದರೆ, ಲಂಚವನ್ನು ಪಡೆಯುವುದಿಲ್ಲ, ಲಂಚವನ್ನು ಕೊಡುವುದಿಲ್ಲ ಹಾಗೂ ಲಂಚ ಪಡೆಯುವವರನ್ನು ಪ್ರೋತ್ಸಾಹಿಸುವುದಿಲ್ಲ ಎಂದು ದೃಢ ನಿರ್ಧಾರ ಕೈಗೊಳ್ಳಬೇಕು. ಇನ್ನು ಭ್ರಷ್ಟಾಚಾರ ನಿರ್ಮೂಲನೆ ರಾತ್ರಿ ಬೆಳಗಾಗುವುದರೊಳಗೆ ನಿರ್ಮೂಲನೆ ಮಾಡುತ್ತೇನೆಂದರೆ ಹಾಸ್ಯಾಸ್ಪದವಾದೀತು. ನಿಧಾನವಾಗಿ, ಹಂತವಾಗಿ ಇದರ ಬಗ್ಗೆ ನಿರ್ಧಾರಗಳನ್ನು ಕೈಗೊಳ್ಳಬೇಕು. ಒಬ್ಬ ವ್ಯಕ್ತಿ ಯಾವುದೋ ಖಾಸಗಿ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದಂಥ ವ್ಯಕ್ತಿ ಮುಂದೊಂದು ದಿನ ಉದ್ಯೋಗ ದೊರೆತ ಬಳಿಕ ತನ್ನ ಲಕ್ಷ್ಯಗಳನ್ನು ತುಂಬಿಸಿಕೊಳ್ಳಲೆಂದು ಅನೈತಿಕ ಮಾರ್ಗಗಳನ್ನು ತುಳಿಯುವ ಸಾಧ್ಯತೆ ಇದೆ. ಆದುದರಿಂದಲೇ ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕು. ಇನ್ನು ಭ್ರಷ್ಟಾಚಾರವು ರಾಜಕೀಯ ತವರು ಮನೆಯಾಗದೆ ಶಿಷ್ಕರ ಒಕ್ಕೂಟವಾಗಬೇಕು. ಇನ್ನು ಭ್ರಷ್ಟಾಚಾರವನ್ನು ಹೇಗೆ ತಡೆಗಟ್ಟುವುದನ್ನು ಬಗ್ಗೆ ನನ್ನದೊಂದು ಅನಿಸಿಕೆ: ಸಾರ್ವಜನಿಕ ಇಲಾಖೆಗಳಲ್ಲಿ CCTV ಅಳವಡಿಸುವ ಮೂಲಕ ಸಾರ್ವಜನಿಕರಿಗೆ ಅಲ್ಲಿನ ಕಾರ್ಯಗಳ ದೃಶ್ಯಗಳನ್ನು ನೋಡುವಂತಾಗಬೇಕು. ಇದರಿಂದ ಭ್ರಷ್ಟಾಚಾರ ನಿರ್ಮೂಲನೆ ಸಾಧ್ಯ ಇದೆ ಎಂದು ನನ್ನದೊಂದು ಅನಿಸಿಕೆ. ಆದುದರಿಂದಲೇ ಎಲ್ಲರೂ ಭ್ರಷ್ಟಾಚಾರವನ್ನು ತಡೆಗಟ್ಟುವಲ್ಲಿ ಕೈ ಜೋಡಿಸೋಣ ಎಂದು ಹೇಳುತ್ತಾ ನನ್ನೆರಡು ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.